ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೊಂದು ಪುಸ್ತಕವನ್ನು ಪರಿಚಯ ಮಾಡಿದ್ದೆ. ಈ ಪುಸ್ತಕವನ್ನು ರಾಜ್ಯಾದ್ಯಂತ ಸಾಕಷ್ಟು ಇಂಗ್ಲೀಷ್ ಅಭ್ಯರ್ಥಿಗಳು ತೊಗೊಂಡಿದ್ದಾರೆ. ಅಂದರೆ ಆಂಗ್ಲ ಭಾಷೆಯನ್ನು ಪರ್ಟಿಕ್ಯುಲರ್ ವಿಷಯವಾಗಿ ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಯಾರೆಲ್ಲ GPSTRಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಆ ಹುದ್ದೆಯನ್ನು ಹೊಂದಬೇಕು ಅಂತ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, ಅದರಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರೋರಿಗೆ ಈ ಒಂದು ಪುಸ್ತಕ ಒಂದು ವಿಶೇಷವಾಗಿದೆ ಅಂತ ನಾನು ನಿಮಗೆ ಪರಿಚಯಿಸಿಕೊಟ್ಟಿದ್ದೆ. ಇದರ ಬಗ್ಗೆ ಕೆಲವೊಂದು ಡೌಟ್ಗಳು ಎನ್ಕ್ವೈರೀಸ್ ಮಾಡ್ತಾ ಇದ್ರು. ಪುಸ್ತಕ ತೆಗೆದುಕೊಳ್ಳೋರ ಸಂಖ್ಯೆಗಿಂತ ಪುಸ್ತಕದ ಬಗ್ಗೆ ವಿಚಾರಿಸೋರ ಸಂಖ್ಯೆ ತುಂಬಾನೇ ಆಯಿತು. ಹಾಗಾಗಿ ಇನ್ನೊಂದು ಸಣ್ಣ ಕ್ಲಾರಿಫಿಕೇಶನ್ ಅನ್ನು ನಿಮಗೆ ಕೊಡ್ತೇನೆ. ಅದರಲ್ಲಿ ಎಲ್ಲ ಡೌಟ್ಸ್ಗಳು ಕಾಮನ್ ಆಗಿರೋದಂತ ಒಂದು ಡೌಟು, ಈ ಪುಸ್ತಕದಲ್ಲಿ ಏನಿದೆ ಸರ್, ಗ್ರಾಮರ್ ಇದೆಯಾ, ಕಂಟೆಂಟ್ ಇದೆಯಾ, ಸಿಲೆಬಸ್ ಪ್ರಕಾರ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳಿತ್ತು. ಹಾಗಾಗಿ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ನಿಮಗೆ. ಈ ಒಂದು ಪುಸ್ತಕದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಪುಸ್ತಕದ ಒಂದು ಮುಖಪುಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. CET ಮತ್ತು GPSTRಗೆ ಪೇಪರ್ 1 ಮತ್ತು ಪೇಪರ್ 2 ಅದು ಕರ್ನಾಟಕ TETಗೆ ಹೆಲ್ಪ್ ಆಗುವಂತೆ. ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ನಿಮಗೆ ಸಾಲ್ವ್ ಮಾಡಿಕೊಟ್ಟಿರ್ತಕ್ಕಂಥವು ಇಲ್ಲಿ ನೀವು ನೋಡ್ಬೋದು. 6 ಜನರಲ್ ಇಂಗ್ಲೀಷ್, 7 ಲ್ಯಾಂಗ್ವೇಜ್ ಇಂಗ್ಲೀಷ್ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಆಫ್ ಪ್ರೀವಿಯಸ್ ಇಯರ್ಸ್ ಆ್ಯಂಡ್ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಅವೈಲಬಲ್ ಇದೆ ಇದರಲ್ಲಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈ ಒಂದು ಕ್ವಶನ್ ಪೇಪರನ್ನು ಬರೀ ಕ್ವಶನ್ ಪೇಪರ್ ಆದರೆ ಏನಿದ್ರೆ ವಿಶೇಷತೆ ಅಂತ ನೀವು ಹೇಳೋದಾದರೆ, ಅಲ್ಲಿ ಬಹಳ ಇಂಪಾರ್ಟೆಂಟಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇಲ್ಲಿ ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ನು ಕೂಡ ಈ ಒಂದು ಬುಕ್ಕಲ್ಲಿ ಸಾಲ್ವ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಯಾವ ಥರ ಇದೆ ಕಂಟೆಂಟಿನ ಮೊದಲ 16 ಪುಟಗಳನ್ನು ಕೆಲವರು ಕೇಳಿರೋಂಥವ್ರಿಗೆ ನಾನು ಕೊಟ್ಟಿದ್ದೀನಿ. ನಿಮಗೂ ಕೂಡ ಅದನ್ನು ತೋರಿಸ್ತೀನಿ. ಪುಸ್ತಕದ ಪುಟಗಳನ್ನು ನಿಮಗೆ ಕೆಲವೊಂದು ಪುಟಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೋಡ್ಬೋದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಕೈಪಿಡಿ, ಈ ಒಂದು ಪುಸ್ತಕ ಮೊದಲನೇ ಪುಟವನ್ನು ನೋಡ್ತಾ ಇದ್ದೀರಿ. AK ಕರಗಣ್ಣಿ ಅವರು ಬರೆದಿರ್ತಾರೆ, ಮತ್ತು ಇದಕ್ಕೆ ಅಡ್ವೈಸರ್ ಮತ್ತು ಗೈಡರ್ ಆಗಿ KS ಕರಗಣ್ಣಿ ಅವರು, ಅಂದರೆ ನನ್ನ ಸ್ನೇಹಿತರು ಕಾಮೇಶ್ ಕರಗಣ್ಣಿ ಅಂತ ಹೇಳಿ. ಅವರು ಈ ಒಂದು ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ನೋಡ್ಬೋದು ನೀವು ಈ ಪುಸ್ತಕದ ಬಗ್ಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ AC ಮನ್ನಿಕೇರಿ ಸರ್ ಅವರು ಕೂಡ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ DDPI ಸರ್ ಕೂಡ, ಗಜಾನನ್ ಮನ್ನಿಕೇರಿ ಸರ್ ಕೂಡ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಕಾಗವಾಡ BO ಸರ್ ಕೂಡ ಆ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಮಂಜುನಾಥ್ ಅವರು, ಅಂದರೆ ಡೈರೆಕ್ಟರ್ ಆ್ಯಕ್ಟಿವ್ ಕೋಚಿಂಗ್ ಸೆಂಟರ್, ಇವರು ವಿಜಯಪುರ, ಇವರು ಕೂಡ ಅವರ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆಯೇ ನಿರ್ದೇಶಕರು ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ, ಇವರು ಕೂಡ ಈ ಒಂದು ಪುಸ್ತಕದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು. ಹಾಗೆ ನಿರ್ದೇಶಕರು ಇದು KS ಸ್ಟಡಿ ಸರ್ಕಲ್, IAS KS ಸ್ಟಡಿ ಸೆಂಟರ್ ಧಾರವಾಡ, ಇವರು ಮೇಟಿ ರುದ್ರೇಶ್ ಅಂತೇಳಿ ಸರ್, ಇವರು ಕೂಡ ಈ ಪುಸ್ತಕದ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿರೋದನ್ನು ನೀವು ನೋಡ್ತಾ ಇದ್ದೀರಿ. ಹಾಗೆಯೇ ಈ ಲೇಖಕರ ಒಂದು ಪರಿಚಯ ಕೂಡ ನಿಮಗೆ ಸಿಕ್ಕತ್ತೆ. ಅದಾದ ನಂತರ ಕಂಟೆಂಟನ್ನು ನಿಮಗೆ ನಾನು ಇದರಲ್ಲಿ ತೋರಿಸ್ಬೇಕಪ್ಪ ಅಂತ ಹೇಳಿದ್ರೆ ಭಾಳ ಸಿಂಪಲ್. ಏನದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೆರಿಟ್ ನಿರ್ಧರಿಸುವಂಥ ವಿಧಾನ, ಅಂದರೆ ಯಾವ ಥರ ಒಂದು ಪರೀಕ್ಷೆಯಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನನ್ನು ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಒಂದು ಅಂಕಗಳು ಎಷ್ಟೆಷ್ಟು ಇರುತ್ತೆ ಅಂತೇಳಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಎಷ್ಟು 0.35, ಮತ್ತು TETಯಲ್ಲಿ ಪಡೆದ ಅಂಕಗಳು 0.15%, ಅಂದರೆ ಪದವಿಯಲ್ಲಿ ಗಳಿಸಿದ ಅಂಕಗಳು ಎಷ್ಟು, ಈ ಥರ ಒಂದು ನಿಮಗೆ ಯಾವ ರೀತಿ ಅದು ಅಂಕಗಳು ಕನ್ಸಿಡರ್ ಆಗುತ್ತೆ, ವೆಯ್ಟೇಜ್ ಹೆಂಗೆ ತೊಗೊಳ್ತಾರೆ ಅಂತಕ್ಕಂಥದ್ದು. ಆಮೇಲೆ ಟೋಟಲ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ TETಯಲ್ಲಿ ಮತ್ತು BEd ಅಥವಾ DEd ಅಲ್ಲಿ ಯಾವ ರೀತಿ ಅಂಕಗಳನ್ನು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಪತ್ರಿಕೆ 1, ಪತ್ರಿಕೆ 2ರಲ್ಲಿ ಯಾವ ಮಾನದಂಡಗಳನ್ನು ಅನುಸರಿಸ್ಬೋದು, ಮತ್ತು ವಿದ್ಯಾರ್ಹತೆ ಏನಿರಬೇಕು ಅಂತಕ್ಕಂಥದ್ದು ನಿಮಗಿಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಹಾಗೆಯೇ ಪೇಪರ್ 1ರಲ್ಲಿ ಏನು ಕಂಟೆಂಟ್ ಇರ್ತದೆ, ಪೇಪರ್ 1ರಲ್ಲಿ ನೋಡ್ಬೋದು ಕನ್ನಡ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಮೊದಲನೇದು ಬಂದು ಕನ್ನಡ ಇದೆ. ಕನ್ನಡ, ಅದರ ನಂತರ ಆಂಗ್ಲ ಭಾಷೆ ಇದೆ. ಹಾಗೆಯೇ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಇದು ಬಂದು ಬಹು ಆಯ್ಕೆ OMR ಶೀಟ್ನಲ್ಲಿ ಉತ್ತರಿಸಬೇಕಾದ ಪತ್ರಿಕೆ, GPSTR ಒಂದು ಸಿಲೆಬಸ್ ಇದು. ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ವಿಕಸನ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ, ಪ್ರಬುದ್ಧತೆ 25 ಇದು 50 ಅಂಕಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನ, 15 ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರು 10 ಅಂಕಗಳಿಗೆ. ನಿಮಗಿಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. GPSTR ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪತ್ರಿಕೆ 1 ಪೇಪರ್ 1ರಲ್ಲಿರ್ತಕ್ಕ ಈ ಒಂದು ಪುಸ್ತಕದಲ್ಲಿ
ಸಾಮಾನ್ಯ ಆಂಗ್ಲ ಭಾಷೆ ಜನರಲ್ ಇಂಗ್ಲೀಷ್ ಅಂತ ಏನಿದೆ ಅದನ್ನು ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳು TETಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಆನ್ಸರ್ಗೆ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟು ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. ಸೊ ಅದನ್ನು ನೀವು ಗಮನಿಸಬೇಕು. ಮತ್ತು ಉಳಿದಂತೆ ನೀವು ಈ ಎಲ್ಲ ಒಂದು ವಿಚಾರಗಳನ್ನು ನೀವು ಕೂಡ ಅದನ್ನು ಸರ್ಚ್ ಮಾಡಿ ನಮ್ಮ ಚಾನಲಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಈ ಪುಸ್ತಕದಲ್ಲಿ ಇವೆಲ್ಲ ಇದಾವ ಅಂತ ಕೇಳಬೇಡಿ, ಬರೀ ಇಂಗ್ಲೀಷ್ ಮಾತ್ರನೇ ಇದೆ, ಅದು ನಿಮ್ಮ ಗಮನದಲ್ಲಿರಲಿ. ಮತ್ತು ಅಂಕಗಳ ಒಂದು ಎಷ್ಟೆಷ್ಟು ಇರ್ತದೆ ಅಂತದಕ್ಕಂಥದ್ದು ಕೊಟ್ಟಿದ್ದಾರೆ. ಸೈಕಾಲಜಿಗೆ ಹೆಚ್ಚು ಮಹತ್ವ ಕೊಡಿ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಅದಕ್ಕೆ 50 ಅಂಕಗಳು ಫಿಕ್ಸ್ ಇರ್ತದೆ. ಸೊ ಎಷ್ಟು ಅಂಕಗಳನ್ನು ತಗೊಳ್ತೀರಲ್ಲ ಆಗ ನಿಮ್ಮ ಒಂದು ಸ್ಥಳಾವಕಾಶ ನಿಗದಿಯಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಜಾಬಲ್ಲಿ ಸೆಲೆಕ್ಷನ್ ಆಗಿದ್ದು ನಿಮಗೆ ಚೆನ್ನಾಗಿ ಮೆರಿಟ್ ಇತ್ತು ಅಂದರೆ ಒಳ್ಳೆಯ ಶಾಲೆಗಳು ಸಿಗ್ತದೆ, ಅಂದರೆ ನಿಮಗೆ ಕನ್ವೀನಿಯೆಂಟ್ ಹೋಗಿ ಬರಲಿಕ್ಕೆ ಎಲ್ಲದು, ಅದರಲ್ಲಿ ಎಲ್ಲವೂ C ವಲಯದಲ್ಲೇ ಸಿಗುತ್ತೆ. ಆದರೂ ರಸ್ತೆ ಬಾಜು ಇರುವಂಥ ಸ್ಕೂಲ್ಗಳು ನಿಮಗೆ ಸಿಗ್ತವೆ, ಅದನ್ನು ನೀವು ನೆನಪಿಟ್ಕೊಳ್ಳಿ. ಅಪಾಯಿಂಟ್ ಆಗೋವರೆಗೂ ಒಂಥರ, ಅಪಾಯಿಂಟ್ ಆದಮೇಲೆ ಮತ್ತೊಂದು ಥರ ಅನ್ನೋ ಥರ ಕೆಲವೊಬ್ಬರದ್ದು ಬಿಹೇವಿಯರ್ನ ನೋಡಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಒಂದೊಂದು ಅಂಕಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಕೆಲವರು ಜಾಬ್ ಸಿಕ್ಕರೆ ಸಾಕು, ನಮಗೆ ಅಂಕಗಳೇನೆಲ್ಲ, ನಮ್ಗೆ ಒಟ್ಟು ಕೆಲಸ ಸಿಕ್ಕರೆ ಸಾಕು ಅಂತಾರೆ. ಅದೇನೇ ಇರಲಿ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಇನ್ನು ಪೇಪರ್ 2ಕ್ಕೆ ಸಂಬಂಧಪಟ್ಟಂತೆ ನೀವು ನೋಡೋದಾದರೆ ಇದರಲ್ಲಿ ನೀವು ಕರೆಕ್ಟಾಗಿ 50% ಅಂಕಗಳನ್ನು ತಗೊಳ್ಳೇಬೇಕು. ಮೊದಲನೇ ಪೇಪರ್ಗೆ ಏನು ಇರಲಿಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಬಹು ಆಯ್ಕೆ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸು, 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್. ಸೊ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. GPSTRಲ್ಲಿ ಸೆಕೆಂಡ್ ಪೇಪರು 100 ಮಾರ್ಕ್ಸಿಗೆ ಇರುತ್ತೆ. ಸೊ ಅಲ್ಲಿ ಪರಿಚಯ ನಿಮಗಿದಾಗಿದೆ. ಆ 100 ಮಾರ್ಕ್ಸಿಗೆ ನೀವು ರೈಟಿಂಗನ್ನು ಬರೀತೀರಾ, ಅಂದರೆ ಬರವಣಿಗೆ ವಿವರಣಾತ್ಮಕ. ಸೊ ಈಗ ನೀವು ಇಲ್ಲಿವರೆಗೂ ಎಲ್ಲ ಒಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸಿರೋವಂಥದ್ದನ್ನು ನೋಡಿದಿರಿ, ಆದರೆ ರೈಟಿಂಗಲ್ಲಿರೋವಂತಹ ಒಂದು ಕ್ವಶನ್ಸಿಗೆ ಆನ್ಸರ್ ನಿಮಗೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಸಿಕ್ಕಿರಬಹುದು ಕೆಲವರಿಗೆ, ಅಥವಾ ಕೆಲವರಿಗೆ ಇನ್ನೂ ಸಿಕ್ಕಿರಲಿಲ್ಲ. ಸೊ ಅವರಿಗೆ ಈ ಒಂದು ಪುಸ್ತಕದಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಏನಿದೆ ಇಂಗ್ಲೀಷು, ಅದು ನಿಮಗೆ ವಿವರಣೆ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ವಿಶೇಷವಾಗಿರ್ತದೆ. ಅದು 150 ಅಂಕಗಳಿಗೆ ನೀವು 50% ಅಂದರೆ ಎಷ್ಟು, 150ಗೆ 75 ಮಾರ್ಕ್ಸ್ ಬರಲೇಬೇಕು. ಓಕೆ, ನಾನು ಈ ಹಿಂದೆ ಒಂದ್ಸರಿ ಹೇಳಿದ್ದೆ, ನನ್ನ ಸ್ನೇಹಿತರು 74, 73 ತೊಗೊಂಡು ಹೋಗಿದ್ದಾರೆ ಅಂತ. ಅದಕ್ಕೂ ಕೂಡ ಕೆಲವರು ವ್ಯಂಗ್ಯವಾಗಿ ಕಮೆಂಟ್ ಮಾಡಿದರು, ಅಯ್ಯೋ ಮಾರಾಯ ಆ ಥರ ಇಲ್ಲ ಅಂತ. ಸೊ ಅದು ನಿಮಗೆ ಗೊತ್ತಿಲ್ಲ ಅಂದರೆ, ನನಗೆ ಗೊತ್ತಿಲ್ಲ ಅಂದರೆ ಯಾವುದೂ ಸತ್ಯ ಅಲ್ಲ ಅಂತಲ್ಲ. ನನ್ನ ಜೊತೆಗಿದ್ದಾರೆ, ನೀವು ಬೇಕಾದರೆ ನಂಬರ್ಸ್ ಕೂಡ ಕೊಡ್ತೀನಿ, ಮಾತಾಡಿ ಅಂತ ಅವ್ರಿಗೆ ಹೇಳಿದೆ, ಆದರೆ ಅವ್ರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಹಾಗೆ ಮೂಗು ಮುರಿಯೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸಿದ್ಧತೆಯಲ್ಲಿ ತೊಡಗಿರಬೇಕು. 1 ಅಂಕನೇ ಆಗಲಿ 5 ಅಂಕನೇ ಆಗಲಿ ಹೋಯ್ತು ಅಂದರೆ ನಿಮ್ಮ ಜಾಬ್ ಇಲ್ಲ ಅಂತಲೇ, ಅದನ್ನು ನೀವು ಪಾಸಿಟಿವ್ ಆಗಿ ತೊಗೋಬೇಕು. ಹಾಗೆ ನೀವು ಹೇಗೆ ಪ್ರಯತ್ನ ಮಾಡ್ತೀರಿ ಅದು ದಟ್ ಈಸ್ ಲೆಫ್ಟ್ ಟು ಯು, ನಿಮ್ಮ ಒಂದು ಮಾನಸಿಕ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗೆಯೇ ಇದು ಸೆಕೆಂಡ್ ಪೇಪರ್ ಬಗ್ಗೆ ಆಯಿತು. ಇನ್ನು ಥರ್ಡ್ ಪೇಪರ್ ಇದೆ, ಅದು ಬಂದು ಬೋಧನಾ ಸಾಮರ್ಥ್ಯ ಅಂತ ಇರ್ತದೆ. ಸೊ ನಿಮಗೆ ಅದು ಸೆಕೆಂಡ್ ಪೇಪರಲ್ಲಿ, 3ನೇ ಪೇಪರ್ ಬಂದು ಕನ್ನಡ ಒಂದು ಭಾಷಾ ಸಾಮರ್ಥ್ಯ. ಭಾಷಾ ಸಾಮರ್ಥ್ಯ ನಿಮಗೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. 100 ಮಾರ್ಕ್ಸಿಗೆ ಇದು ರಿಟರ್ನ್ ಇರುತ್ತೆ, ತುಂಬ ಸುಲಭವಾಗಿರುತ್ತೆ. ಬಹಳ ಈಸಿಯೆಸ್ಟ್ ಕ್ವಶನ್ಸಲ್ಲಿ ನೀವು ನೋಡ್ಬೋದು. ಅದನ್ನು ನೀವು ಅಟೆಂಡ್ ಮಾಡಿ. ಅದರಲ್ಲೂ ಕೂಡ ನೀವು ಹೆಚ್ಚು ಅಂಕಗಳನ್ನು ತೊಗೋಬೇಕು, ಅಂದರೆ 60%, ಅಂದರೆ 60 ಅಂಕಗಳನ್ನು ನೀವು ತೊಗೊಳ್ಳೇಬೇಕು. ಔಟ್ ಆಫ್ 100 60 ಅಂಕಗಳನ್ನು ತೊಗೋಬೇಕು. ಇಲ್ಲ ಅಂದರೆ 59 ತೊಗೊಂಡ್ರೂ ಕೂಡ ನಿಮಗೆ ಅದು ಎಲಿಜಿಬಲ್ ಆಗಲ್ಲ. ಸೆಕೆಂಡ್ ಪೇಪರು, ಥರ್ಡ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್. ಕನ್ನಡ ಥರ್ಡ್ ಪೇಪರ್, ಯಾಕೆಂದರೆ ಮದರ್ ಟಂಗ್ ಚೇಂಜಸ್ ಇರೋರಿಗೆ ಕನ್ನಡ ಒಂದು ಭಾಷಾ ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಟಿದ್ದಾರೆ. ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತೆ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಂದ ನಿಮ್ಮನ್ನು ಅಳಿಲಿಕ್ಕಾಗಲ್ಲ ಅಂತೇಳಿ, ಸರ್ವತೋಮುಖವಾದ ಬೆಳವಣಿಗೆ ಮಕ್ಕಳು ಹೊಂದಬೇಕು ಅಂದರೆ ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಈ ಥರದ ಒಂದು ಪ್ಯಾಟ್ರನ್ ಇದೆ. ಒಟ್ಟು 3 ಪೇಪರ್ ನೆನ್ಪಿಟ್ಕೊಳ್ಳಿ. ಮೊದಲನೇ ಪೇಪರು 150 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಯಾವುದೇ ಒಂದು ಮಾನದಂಡಗಳಿಲ್ಲ, ಇಷ್ಟೇ ಅಂಕಗಳು ತೊಗೋಬೇಕಂತಿಲ್ಲ, ಹೆಚ್ಚು ತೊಗೊಂಡಷ್ಟು ಒಳ್ಳೆಯದು. ಅದರಲ್ಲಿ ಸಿಲೆಬಸ್ ಹೇಳಿದ್ದೆ, ಕನ್ನಡ, ಇಂಗ್ಲೀಷ್, ಜನರಲ್ ನಾಲೆಡ್ಜ್ ಅಂದರೆ ಪ್ರಚಲಿತ ಘಟನೆಗಳು, ಹಾಗೆಯೇ ಮನೋವಿಜ್ಞಾನ, ಅದು ಬಂದು 50 ಅಂಕಗಳಿಗೆ. ಕಂಟೆಂಟ್ ವಿತ್ ಅದರಲ್ಲಿ ಬೋಧನಾ ವಿಧಾನ ಇರ್ತದೆ, ಅಪ್ಲೈಡ್ ಕ್ವಶನ್ಸ್ ಇರುತ್ತೆ. ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಮಾರ್ಕ್ಸಿಗಿರುತ್ತೆ. ಗಣಕಯಂತ್ರ ಪ್ರಬುದ್ಧತೆ 10 ಅಂಕಗಳಿಗೆ 150 ಇರುತ್ತೆ ಅಂತ ಹೇಳಿದ್ದೆ. ಸೊ ಸೆಕೆಂಡ್ ಪೇಪರು ಅದು ಕೂಡ 150ಗೆ, 100 ಮಾರ್ಕ್ಸಿಗೆ ರೈಟಿಂಗು, 50 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ಎರಡೂ ಸೇರಿ 100ಗೆ ಇಷ್ಟೇ ತಗೋಬೇಕು, 50ಕ್ಕೆ ಇಷ್ಟೇ ತಗೋಬೇಕಂತೇನಿಲ್ಲ. ಸೊ ಎರಡೂ ಸೇರಿ 150ಗೆ ನೀವು 75 ಮಾರ್ಕ್ಸನ್ನು, 75 ಅಂಕಗಳನ್ನು ತಗೊಳ್ಳೇಬೇಕು, ನೆನ್ಪಿಟ್ಕೊಳ್ಳಿ. ಇನ್ನು ಥರ್ಡ್ ಪೇಪರ್ ಬಂದು ಕನ್ನಡ ಭಾಷಾ ಸಾಮರ್ಥ್ಯ ಪರೀಕ್ಷೆ 100 ಮಾರ್ಕ್ಸಿಗಿರುತ್ತೆ. 60 ಅಂಕಗಳನ್ನು ನೀವು ಇಲ್ಲಿ ಕಡ್ಡಾಯವಾಗಿ ತಗೊಳ್ಳೇಬೇಕು. ಸೊ ಅದನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ, ಸೊ ಇನ್ನು
ಈ ಒಂದು ಪುಸ್ತಕದಲ್ಲಿ ಕೆಲವೊಂದು ಗ್ರಾಮರ್ ಕಂಟೆಂಟ್ ಇದೆ, ಕೆಲವೇ ಪುಟಗಳಿದ್ದಾವೆ, ಅದು ನೋಡ್ಬೋದು ನೀವು. ಹಾಗೆ ನಂತರದಲ್ಲಿ ಎಕ್ಸಾಮಿನೇಷನ್ 1ನಲ್ಲಿ ಪೇಪರ್ 1 ಪೇಪರ್ ನೋಡ್ಬೋದು ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಪೇಜ್ ನಂಬರ್ ಜನರಲ್ ಇಂಗ್ಲೀಷ್ ಏನಿದೆ ಪೇಪರ್ 1 ಅವನ್ನು ಸಾಲ್ವ್ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಮುಂದುವರೆದು ಎಕ್ಸಾಮಿನೇಷನ್ 2 ಸಂಬಂಧಪಟ್ಟಂತೆ ಕೂಡ 2019 ರಿಕ್ರೂಟ್ಮೆಂಟು, ಅಲ್ಲಿ ಪೇಪರ್ 1 ಜನರಲ್ ಇಂಗ್ಲೀಷು, ಹಾಗೆ ಅದನ್ನು ಕೂಡ ಎಕ್ಸಾಮಿನೇಷನ್ 2 ಕ್ವಶನ್ ಪೇಪರ್ ಕೂಡ ಇದರಲ್ಲಿದೆ. ಹಾಗೆ ಎಕ್ಸಾಮಿನೇಷನ್ 2014 ಒಂದು ರಿಕ್ರೂಟ್ಮೆಂಟಲ್ಲಿ ಕಾಲ್ ಮಾಡಿರ್ತಕ್ಕಂಥದ್ದು ಪೇಪರ್ 1, ಅದು ಕೂಡ ಜನರಲ್ ಇಂಗ್ಲೀಷ್ ನೀವು ನೋಡ್ಬೋದು. ಹಾಗೆಯೇ ಪೇಪರ್ 2 ಲ್ಯಾಂಗ್ವೇಜ್ ಇಂಗ್ಲೀಷ್ನವರಿಗೆ ಎಕ್ಸಾಮಿನೇಷನ್ 1 ಮತ್ತು ಎಕ್ಸಾಮಿನೇಷನ್ 2 ಅವರ ಒಂದು ಪ್ರಶ್ನೆ ಪತ್ರಿಕೆಗಳನ್ನು, ಎಕ್ಸಾಮಿನೇಷನ್ 3 ಏನು ನಡೆದಿತ್ತು, ಎಕ್ಸಾಮಿನೇಷನ್ 4 4 ಪ್ರಶ್ನೆ ಪತ್ರಿಕೆಗಳನ್ನು, ಹಾಗೆ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಇಲ್ಲಿ ಸಾಲ್ವ್ ಮಾಡಿರ್ತಕ್ಕಂಥದ್ದು. ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸಿಗಿದ್ದಂತಹ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ಬೋದು, ಆ ಒಂದು ಪ್ಯಾಟರ್ನನ್ನು ಕೂಡ ಅವರು ಸಾಲ್ವ್ ಮಾಡಿರ್ತಾರೆ. ಸೊ ಯಾವ್ಯಾವ ಕ್ವಶನ್ ಪೇಪರ್ ಇದೆ ಅನ್ನೋದು ನಿಮಗಿಲ್ಲಿ ಗೊತ್ತಾಗ್ತಾ ಇದೆ. ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದೆ. ಪೇಪರ್ 2 6 to 8ಗೆ ಸಂಬಂಧಪಟ್ಟಂತೆ 2014, 15, 17, 18, 19, 20ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜನ್ನು, ಅದಲ್ಲದೆ ಫಸ್ಟ್ ಲ್ಯಾಂಗ್ವೇಜನ್ನು ಕೂಡ ಸಾಲ್ವ್ ಮಾಡಿದ್ದಾರೆ. ಸೊ ತುಂಬ ಜನ ಫಸ್ಟ್ ಲ್ಯಾಂಗ್ವೇಜಿಗೆ ಇದೆಯೋ ಇಲ್ವೋ ಅಂತ ಡೌಟ್ ಪಡ್ತಾ ಇದ್ರಿ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಸಾಲ್ವ್ ಮಾಡಿದ್ದಾರೆ. TET ಪೇಪರ್ 2 ಫಸ್ಟ್ ಲ್ಯಾಂಗ್ವೇಜ್ ಯಾರು ತೊಗೊಂಡಿದ್ದಾರೆ ಅಂದರೆ ಮದರ್ ಟಂಗ್ ಚೇಂಜಸ್ ಇರೋರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಬೇರೆ ತೊಗೊಳ್ತಾರೆ. ಸೊ ಅವರಿಗೆ ಈ ಒಂದು ಬುಕ್ಕು ಹೆಲ್ಪ್ ಆಗ್ತದೆ, ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಅದರ ಒಂದು ಬುಕ್ಕಿನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಹಾಗೆ ಇನ್ನೊಂದು ಸಣ್ಣ ಸೂಚನೆ ಇದೆ ನಿಮಗೆ. ಆ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ನಾನು ಒಂದು ಸೂಚನೆ, ಕೆಲವರು ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ, ನಿಮ್ಮ ವಿಳಾಸವನ್ನು ಕೊಟ್ಟಿರ್ತೀರಿ. ಸೊ ನನಗೆ ವಿಳಾಸವನ್ನು ಕಳಿಸಿರ್ತೀರಿ, ಆದರೆ ಕೊರಿಯರ್ ಅಥವಾ ಪೋಸ್ಟ್ ಅಂತ ನನಗೆ ಹೇಳಿರೋದಿಲ್ಲ. ಹಳ್ಳಿಗಾಡುಗಳಲ್ಲಿ ಪೋಸ್ಟ್ ಬಂದು ತಲುಪೋದಿಲ್ಲ, ಕೊರಿಯರ್ ಬಂದು ತಲುಪೋದಿಲ್ಲ. ಆದರೆ ಕೊರಿಯರ್ ತುಂಬ ಫಾಸ್ಟ್ ಸರ್ವಿಸ್ ಇರುತ್ತೆ ಕಂಪೇರ್ ಟು ಪೋಸ್ಟ್. ಸೊ ಎರಡೂ ಕೂಡ ಈಕ್ವಲ್ ಇರ್ಬೋದು ಕೆಲವೊಂದು ಸರಿ. ಆದರೆ ನೀವು ವಿಳಾಸವನ್ನು ಕೊಟ್ಟ ನಂತರ ಕೊರಿಯರ್ ಅಥವಾ ಪೋಸ್ಟ್ ಅಂತ ನನಗೆ ಯಾರೂ ಕನ್ಫರ್ಮ್ ಮಾಡಿಲ್ಲ. ಅವರೆಲ್ಲರೂ ಮತ್ತೆ ಫೋನ್ ಮಾಡಿ, ಸರ್ ನಮಗೆ ಬಂದಿಲ್ಲ ಪೋಸ್ಟ್ ಅಂತ ಹೇಳ್ತೀರಾ, ಅಲ್ಲೋಗಿ ಇಸ್ಕೊಂಬರ್ಬೇಕು, ಕೊರಿಯರ್ ಅಂತ ಮಾಡಿದ್ದೀರಾ ನೀವು, ಪೋಸ್ಟ್ ಮಾಡಬೇಕಿತ್ತು. ಅಥವಾ ಕೆಲವರು ಸರ್ ಪೋಸ್ಟ್ ಅಲ್ಲ ಕೊರಿಯರ್ ಮಾಡಬೇಕಿತ್ತು. ಸೊ ಈ ರೀತಿ ಒಂದು ಗೊಂದಲಗಳಿತ್ತು. ಹಾಗಾಗಿ ಕೊನೆಯ ಒಂದು ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಮತ್ತು ಈ ವಿಡಿಯೋ ನಿಮಗೆ ಸೋಮವಾರದಿಂದ ಲಭ್ಯ ಇರೋದಿಲ್ಲ, ಈಗಷ್ಟೇ ನಿಮಗೆ ಅದನ್ನು ಕೊಡ್ತಾ ಇದ್ದೀನಿ. ಕಾರಣ ಈ ಒಂದು ಪುಸ್ತಕಗಳನ್ನು ನಿಮಗೆ ಬೇಕು ಅಂತ ಹೇಳಿದ್ರೆ ಕೇವಲ ನನ್ನ ಹತ್ರ 20 ಕಾಪೀಸ್ ಅಷ್ಟೇ ಉಳಿದಿದೆ. ಮುಂದೆ ನಾನು ನಿಮಗೆ ಬೇಕಾದರೆ ಅದು ನಿಮ್ಮ ಪುಸ್ತಕದ ಅಂಗಡಿಗಳಲ್ಲಿ ಸಿಗಬಹುದು. ಮುಂದೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇನ್ನು. ಸೊ ಈಗ 20 ಕಾಪೀಸ್ ಇದೆ. ಯಾರು ನಾಳೆ ಮಧ್ಯಾಹ್ನ 3 ಗಂಟೆ ಒಳಗೆ, ಅಂದರೆ ಸೋಮವಾರ ನಾಳೆ ನೀವು ಮಧ್ಯಾಹ್ನ 3 ಗಂಟೆ ಒಳಗೆ ನನಗೆ ಅಮೌಂಟನ್ನು ಕಳಿಸ್ತೀರಿ, ಅಂಥವ್ರಿಗೆ ಮಾತ್ರನೇ ನಾನು ಪುಸ್ತಕಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ತೊಗೊಳ್ಳಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಖಂಡಿತ ಬೇಡ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಸೋರ್ಸಸ್ ಇರ್ಬೋದು, ನಾನು ಓದ್ತಾ ಇದ್ದೀನಿ ನನಗೆ ಬೇಡ ಅನ್ನೋರು ಓಕೆ, ನೀವು ಆ್ಯಸ್ ಯುವರ್ ವಿಶ್. ಕೇವಲ 20 ಕಾಪೀಸ್ ಇದೆ. ನಾನು ಈಗ ಆಲ್ರೆಡಿ 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೊಟ್ಟಿರ್ತೀನಿ. ಇವು ಕೇವಲ 20 ಬ್ಯಾಲೆನ್ಸ್ ಇದೆ. ನಾನು ನಾಳೆ ಮಧ್ಯಾಹ್ನ 3 ಗಂಟೆ, ಅಂದರೆ ಸೋಮವಾರ ಮಧ್ಯಾಹ್ನ 3 ಗಂಟೆವರೆಗೂ ನಿಮಗೆ ಚಾನ್ಸ್ ಕೊಟ್ಟಿರ್ತೀನಿ. ಅಷ್ಟರೊಳಗೆ ಯಾರಾದರೂ ಅಮೌಂಟನ್ನು ಕಟ್ಟಿದರೆ ನಾನು ಪೋಸ್ಟ್ ಆಫೀಸ್ ಮತ್ತು ಕೊರಿಯರ್ ಎರಡನ್ನೂ ಕೂಡ ಕ್ಲಿಯರ್ ಮಾಡಿ ಸ್ಪಷ್ಟವಾಗಿ ನಿಮಗೆ ಪುಸ್ತಕವನ್ನು ಕಳಿಸಿ ನಿಮ್ಮ ಒಂದು ಏನು ಅಭ್ಯಾಸ ಮಾಡ್ತಾ ಇದ್ದೀರಿ, ತಯಾರಿ ಮಾಡ್ತಾ ಇದ್ದೀರಿ, ಅದಕ್ಕೆ ನನ್ನ ಒಂದು ಸಣ್ಣ ಸಹಾಯ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಡೌಟ್ ಇದೆ ಅವರು ನನ್ನ ನಂಬರ್ 8123441226 ಈ ನಂಬರ್ಗೆ ವಾಟ್ಸಪ್ಪನ್ನು ಮಾಡಿ. ಬುಕ್ಸ್ ಇಲ್ಲ ಅಂತ ಮೆಸೇಜ್ ಬರ್ಬೋದು, ಅಥವಾ ಬುಕ್ಸ್ ಬಗ್ಗೆ ಡೀಟೇಲ್ಸ್ ಕೂಡ ನಿಮಗೆ ಮೆಸೇಜ್ ಬರುತ್ತೆ. ಸೊ ನಿಮ್ಮ ಅಡ್ರೆಸ್ಸನ್ನು ಕಳಿಸಿ, ಪೋಸ್ಟ್ ಅಥವಾ ಕೊರಿಯರ್ ಅಂತ ಪರ್ಫೆಕ್ಟಾಗಿ ಹೇಳಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ. ಸಾಕಷ್ಟು ಜನ ಚೆನ್ನಾಗಿದೆ ಸರ್ ಅಂತ ಕೂಡ ಹೇಳಿದಿರಿ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಪುಸ್ತಕ ಈಗ ಆಲ್ರೆಡಿ ತೊಗೊಂಡಿದ್ದೀರಿ ನಿಮಗೂ ಕೂಡ ಅಭಿನಂದನೆಗಳು ಅಂತ ಹೇಳ್ತಾ, ಮತ್ತೆ ಪುಸ್ತಕ ಬೇಕಾದವರು ಈಗಲೇ ಇವತ್ತೇ ನೀವು ನನಗೆ ಇನ್ಫಾರ್ಮ್ ಮಾಡಿ. ಸೊ 20 ಪುಸ್ತಕ ಕ್ಲೋಸ್ ಆದ ಕೂಡಲೇ ನಾನು ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಹಾಗೆ ಇನ್ನು ಮುಂದೆ ನಾವು ಏನು TET ಕಾಲ್ಫರ್ ಆಗುತ್ತೆ, ಜನವರಿಯಲ್ಲೇ ಆಗ್ಬೋದು, ಅಥವಾ ಈ ಮಂತ್ ಎಂಡಲ್ಲಿ ಆಗ್ಬೋದು, ಅಥವಾ ಈಗೇನೋ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ನಡೆದ ನಂತರ ಆಗ್ಬೋದು. ಸೊ ಆದ ನಂತರ ನಿಮಗೆ ಯಾವುದೇ ಒಂದು ಕಾಲ್ಫರ್ ಆಗೋದು ಅದ್ರ ಬಗ್ಗೆ ವಿವರಣೆ ಸಿಕ್ಕುತ್ತೆ. ಸೊ ನಂತರ ನಿಮಗೆ ನಾನು ಯಾವಾಗಾದರೂ ಆಗಲಿ, ಅದು 1 or 2 months ವೇರಿಯೇಷನ್ ಇರ್ಬೋದು, TET ಅಥವಾ GPSTR ಯಾವುದೇ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸೈಕಾಲಜಿ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್ ಮತ್ತು ಬೇಸಿಕ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ನೀವು ಈಗಿಂದನೇ ಪ್ರಿಪ್ರೇಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕಂಟಿನ್ಯೂ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.